ನಮಸ್ತೆ, ಶ್ರೀವಾತ್ಸ ಫಾರ್ಮ್ಸ್. ಇವತ್ತು ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಂದರೆ, ನಾನು ಲಾಸ್ಟ್ ಒಂದು 15 ಡೇಸ್ ಬ್ಯಾಕು ನಮ್ಮ ತೋಟದಲ್ಲಿ ಈ ಎರಡು ಅಡಿಕೆ ಸಾಲಿನ ಮಧ್ಯೆ ಐತಲ್ಲ, ಅವಕ್ಕೆ ನೀರು ಹಾಕ್ತಾಯಿಲ್ಲ ಅಂಥೇಳಿ ನಾನು ಜಸ್ಟ್ ಬಂದ್ ಮಾಡಿದ್ದೆ. ಸೆಂಟ್ರ್ ಸಾಲಲ್ಲಿ ನುಗ್ಗಿಗೆ ಹೋಗ್ತಿರೋ ಜಾಗದಲ್ಲಿ ಬಂದ್ ಮಾಡಿದ್ದೆ. ಇಷ್ಟು ದಿವಸ ನನ್ನ ಗಿಡ ಈ ಲೆವೆಲಿಗೆ ಯಾಕೆ ಬೆಳೆದಿದೆ ಅಂದರೆ, ಅತಿ ಹೆಚ್ಚಾಗಿ ನೀರು ಜಾಸ್ತಿ ಆಗಿದ್ದರಿಂದ ಫ್ಲವರಿಂಗ್ ಬಿಡ್ತಿರ್ಲಿಲ್ಲ. ಹಾಗಾಗಿ ಈಗ ನೋಡಿ ಈ ಕಾಯಿಗಳು ನೋಡ್ರಿ, ಸಿಕ್ಕಾಪಟ್ಟೆ ಕಾಯಿ ಬಂದು ನೋಡಿ ಫ್ಲವರ್ ಸೆಟ್ಟಿಂಗ್ ಆಗಿರೋದ್ರಿಂದ ಕಾಯಿ ಚೆನ್ನಾಗಿ ಬಿಡ್ತಾ ಇದ್ದಾವೆ ಎಲ್ಲ ಗಿಡದಲ್ಲಿ. ನಾನು ಈಗ ಟೋಟಲಿ ನೀರು ಬಂದ್ ಮಾಡಿದ್ದೀನಿ. ಇನ್ನೊಂದು ನುಗ್ಗಿಗೆ ಶೇಡ್ ಜಾಸ್ತಿ ಇದ್ದಾಗ ಅದೇನಾಗುತ್ತಂದರೆ ಮೇಲೆ ಹೋಗ್ಬಿಡುತ್ತೆ, ಸಿಕ್ಕಾಪಟ್ಟೆ ಎತ್ತರ ಆಗ್ಬಿಡುತ್ತೆ. ಹಾಗಾಗಿ ಆದಷ್ಟು ನುಗ್ಗಿನ ಬಯಲಿಸಿ ಮೇಲೆ ಬೆಳೆಸೋದು, ಬಟ್ ನೀರು ಕಡಿಮೆ ಮಾಡಿ ಬೆಳೆಸಿದರೆ ಫ್ಲವರಿಂಗ್ ಸೆಟ್ ಆಗುತ್ತೆ, ಕಾಯಿ ಕೂಡ ಜಾಸ್ತಿ ಬರುತ್ತೆ ಅಂತೇಳಿ ಹೇಳ್ಬೋದು. ಇದನ್ನು ತಿಳಿಸೋಣ ಅಂಥೇಳಿ ಈ ವಿಡಿಯೋ ಮಾಡಿದೆ. ನೋಡಿ, ಇಲ್ಲೇ ನಿಮಗೆ ಗೊತ್ತಾಗುತ್ತೆ ಫೀಲ್ಡ್ ಯಾವ ರೀತಿ ಬಂದಿದೆ ಅಂತೇಳಿ. ಮೆಲ್ಲಕ್ಕೆ ನೋಡಿ. ಥ್ಯಾಂಕ್ ಯು.